ರಜತಗಿರಿ ಪ್ಯಾಲೇಸ್ಗೆ ಬಂದ್ವಿ. ಒಂದು ಮಶ್ರೂಮ್ ಬಿರಿಯಾನಿನ ಕೊಟ್ಟಿದ್ದಾರೆ. ಟೋಟಲ್ ಬಿಲ್ ನೋಡಿ ಇಷ್ಟ ಆಗೈತೆ. ಕಾಸ್ಟ್ಲಿ. ಒಂದು ಗ್ರೀನ್ ಸಾಸು, ಒಂದು ಕೆಂಪು ಸಾಸು. ಗೈಸ್ ಟೇಸ್ಟ್ ಕೊಡ್ಬೋದು. ನನಗೆ ಇಷ್ಟ ಆಯ್ತು. ಎಲ್ರಿಗೂ ನಮ್ಮ ಚಿತ್ರ ವಿಚಿತ್ರ ಲಾಗ್ಸ್ ನ ಫುಡ್ ಲಾಗ್ಗೆ ಸ್ವಾಗತ ಸುಸ್ವಾಗತ. ನಾನು ಮತ್ತೆ ಗೌತಮ್ ಇವತ್ತು ಮೈಸೂರಲ್ಲಿ ಇಲ್ಲ, ಬೆಂಗಳೂರಲ್ಲಿ ಇದೀವಿ. ಬೆಂಗಳೂರಲ್ಲಿ ಶೋರೂಮ್ ಅಲ್ಲಿ ಸ್ವಲ್ಪ ಕೆಲಸ ಇತ್ತು ಕಾರ್ದು, ಅಲ್ಲಿಗೆ ಬಂದಿದ್ವಿ. ಇವಾಗ ನಾವು ರಜತಗಿರಿ ಪ್ಯಾಲೇಸ್ ಅಲ್ಲಿ ಭರ್ಜರಿಯಾಗಿ ಊಟ ಮಾಡಕ್ ಹೋಗ್ತಿದೀವಿ. ರಜತಗಿರಿ ಪ್ಯಾಲೇಸ್ ಒಳ್ಳೆ ಸೈಕ್ ಆಗೈತೆ, ಅರಮನೆ ತರ ಹೋಟೆಲ್. ಹೋಗ್ತಾ ತೋರಿಸ್ತೀವಿ. ಈಗ ಸದ್ಯಕ್ಕೆ ನಾವು RV ಕಾಲೇಜ್ ಮೆಟ್ರೋ ಸ್ಟೇಷನ್ ಆ ಸೈಡ್ ಇದೀವಿ, ಹೋಗ್ತಾ ಇದೀವಿ. ಇವಾಗ ಆಟೋ ಹೊತ್ಕೊಂಡು ನಮ್ ಕಾರ್ನ ಶೋರೂಮ್ ಬಿಟ್ಟಿದ್ದೀನಿ. ಕಾರ್ ಬಿಟ್ಬಿಟ್ಟು ಇವಾಗ ಆಟೋದಲ್ಲಿ ಹೋಗ್ತಾ ಇದೀವಿ. ಗೈಸ್ ಕೆಂಗೇರಿ ಬಸ್ ಸ್ಟಾಪ್ ಹತ್ರ ಇವಾಗ ಟ್ರಾಫಿಕ್ ಅಲ್ಲಿ ಸಿಗ್ನಲ್ ಅಲ್ಲಿ ಸಿಗಾಕೊಂಡಿದೀವಿ. ಇನ್ನೇನು ಹೋಗ್ತೀವಿ ಗೈಸ್, ಮೂವಿಂಗ್ ಇರುತ್ತೆ ಸಿಗ್ನಲ್. 10 minutes. ನಿನ್ ಕಾರ್ಗೆ ಹಾಕಿದಿಲ್ಲ ಪುಟಾಣಿ ಶಿವ ಎಷ್ಟಪ್ಪ ಆಯ್ತು? ಏನು ನಿನ್ ಕಾರ್ಗೆ ಹಾಕಿದಿಲ್ಲ ಶಿವ? ಇಲ್ಲ ಅದರಲ್ಲಿ ಎಷ್ಟಪ್ಪ ಐತೆ ಆಟೋದಲ್ಲಿ? ಇದು ಆದಿಯೋಗಿ ಎಷ್ಟು ಪುಟಾಣಿ ಐತೆ ನೋಡು. ನಂದ್ರಲ್ಲಿ ಒಂದ್ ಸ್ವಲ್ಪ ದೊಡ್ಡ ಐತೆ ಗೈಸ್. ಇದೆ ನೋಡಿ ರಜತಗಿರಿ ಪ್ಯಾಲೇಸ್ ಹೆಂಗೈತೆ ನೋಡಿ. ಸೇಮ್ ಪ್ಯಾಲೇಸ್ ತರನೇ ಐತೆ ಹೊರಗಡೆಯಿಂದ ನೋಡಕ್ಕೆ. ನಾನು ಮತ್ತೆ ಗೌತಮ್ ಇವಾಗ ಹೋಗ್ತಾ ಇದ್ವಿ ಗೈಸ್. ನಾವಿವಾಗ ಜಸ್ಟ್ ರಜತಗಿರಿ ಪ್ಯಾಲೇಸ್ಗೆ ಬಂದ್ವಿ. ನೋಡಿ ಅರಮನೆ ತರಾನೇ ಐತೆ. ನಾವಿವಾಗ ಒಳಗಡೆ ಹೋಗ್ಬಿಟ್ಟು ಚೆನ್ನಾಗಿ ತಿಂದು ಹೇಗಿದೆ ಅಂತ ಹೇಳ್ತೀವಿ. ಕಾರಲ್ಲಿ ಜಾಗನೇ ಬಿಟ್ಟಿಲ್ಲ, ಎಲ್ಲ ಹೆಸರು ಹಾಕ್ಸ್ಬಿಟ್ಟವ್ರ. ಫುಲ್ ಹೆಸರು ತುಂಬಿಸ್ಬಿಟ್ಟವ್ರು ಯಾವ್ದೋ ಕಾರ್ಗೆ ಗೈಸ್. ಇಲ್ಲಿ ಜಾಗನೇ ಹೆಸರು ಹಾಕ್ಸ್ಬಿಡೋಣ ಗೈಸ್. ನಾವು ಅಪರೂಪಕ್ಕೆ ತುಂಬಾ ದಿನ ಆದ್ಮೇಲೆ ವೆಜ್ ಹೋಟ್ಲಿಗೆ ಹೋಗ್ತಾ ಇದೀವಿ. ಅದು ಗೌತಮಿಂದ. ಗೌತಮ್ ಕೆಲವು ಟೈಮಲ್ಲಿ ನಾನ್ ವೆಜ್ ತಿನ್ನಲ್ಲ, ವೆಜ್ ಹೋಟ್ಲಿಗೆ ಬಂದಿದೀವಿ ಇವತ್ತು. ನೋಡಿ ಫುಲ್ಲು ರಶ್ ಇದೆ, ಫುಲ್ಲು ಸಖತ್ತಾಗೈತೆ ಹೋಟೆಲ್ಲು. ಇಲ್ಲಿ AC ಮೇಲ್ಗಡೆ ನೋಡಿ ಆ ಕಡೆ ಸೈಡು ಇಲ್ಲೇ ಕುತ್ಕೊಂಡು ಅಂಬಾರಿ ಎಲ್ಲ ಇದೆ, ಆನೆಗಳಿವೆ ಗೈಸ್. ನಾವು ಇವಾಗ ಜಸ್ಟ್ ಹೋಟೆಲ್ಗೆ ಬಂದ್ವಿ. ಮೇಲ್ಗಡೆ ಫ್ಲೋರು ಐತೆ ಅನ್ಸುತ್ತೆ, ಆಮೇಲೆ ಹೋಗಿ ನೋಡೋಣ. ಇಲ್ಲೇ ಕೆಳಗಡೆ ಸೈಡ್ ಕುತ್ಕೊಂಡ್ವಿ, ಇಬ್ರೇ ಅಲ್ವಾ ಇರೋದು. ಏನೋ ಒಂಥರ ವೈಬ್ಸ್ ಚೆನ್ನಾಗೈತೆ ಗೈಸ್. ಇಲ್ಲಿ ನೋಡಿ ಅಂಬಾರಿ ಎಲ್ಲ ಇದೆ ಇಲ್ಲಿ ಮೇಲ್ಗಡೆ. ಲೈಟಿಂಗ್ಸ್ ನೋಡಿ ಕ್ರೇಜಿ ಆಗಿದೆ. ಗೌತಮ್ ಇವಾಗ ಏನ್ ಆರ್ಡರ್ ಮಾಡೋದು ಅಂತ ಡಿಸೈಡ್ ಮಾಡ್ತಿದ್ದಾನೆ. ಏನಾಗಿ ನೋಡು ಮಚ್ಚಿ, ನನಗೆ ಗೌತಮ್ ಏನ್ ಆರ್ಡರ್ ಮಾಡ್ತಾನೆ ಅಂತ ಗೊತ್ತು, ಆದ್ರೂ ಸುಮ್ಮನೆ ನೋಡ್ತೀನಿ ಏನಾದ್ರು ಮಾಡ್ಬಿಡ್ತಾನೆ ಬೇರೆ ತರ ಅಂತ. ಈ ಹೋಟೆಲ್ನ ಪ್ಯಾಲೇಸ್ ಥೀಮ್ ಅಲ್ಲಿ ಮಾಡವ್ರೆ. ಹೊರಗಡೆನೂ ಪ್ಯಾಲೇಸ್ ತರ ಐತೆ, ಇಲ್ಲೂ ನೋಡಿ ರಾಜರ ಫೋಟೋ ಹಾಕಿದ್ದಾರೆ. ಮತ್ತೆ ನೋಡಕ್ಕೂ ಒಂಥರ ಅರಮನೆ ಫೀಲ್ ಬರೋ ತರ ಐತೆ ಹೋಟೆಲ್. ಇಂಟೀರಿಯರ್ಸ್ ಎಲ್ಲ ಮೇಲ್ಗಡೆ ಟಾಪ್ ಫ್ಲೋರ್ ಅಲ್ಲೂ ಕೂಡ, ಫಸ್ಟ್ ಫ್ಲೋರ್ ಅಲ್ಲೂ ಕೂಡ ಟೇಬಲ್ಗಳೈತೆ. ಪಿಲ್ಲರ್ಸು ಸೇಮ್ ಮೈಸೂರು ಅರಮನೆ ಪಿಲ್ಲರ್ಸ್ ತರಾನೇ ಐತೆ. ಮೈಸೂರು ಅರಮನೆ ಸೇಮ್ ಇದೇ ಕಲರ್ ಪೇಂಟಿಂಗ್ ಹಿಂಗೆ ಇರೋದು ಪಿಲ್ಲರ್ಸ್. ಗೈಸ್ ನಾವು ಒಂದು ಮಶ್ರೂಮ್ ಟಿಕ್ಕಾ ಬಿರಿಯಾನಿನ ಹೇಳ್ತೀವಿ, ಒಂದು ಕಡಾಯಿ ಪನ್ನೀರು, ಬಟರ್ ಕುಲ್ಚಾ, ಮತ್ತೆ ಸ್ಟಾರ್ಟರ್ಸ್ ಏನ್ ಹೇಳೋದು ಅಂತ ನೋಡ್ತಾ ಇದೀವಿ ರೀ. ತಂದೂರಿ ಸ್ಟಾರ್ಟರ್ಸು, ಬೇರೆ ಸ್ಟಾರ್ಟರ್ಸ್ ಐತೆ ಮುಂಚೆ ಯಾವ್ದು ಹೇಳಿ? ಯಾವ್ದು ಏನ್ ನೋಡು, ವೆಜ್ ಸ್ಪ್ರಿಂಗ್ ರೋಲ್ ಹೇಳ್ಬೇಡ. ಗೌತಮ್ ಮಶ್ರೂಮ್ ಟಿಕ್ಕಾ ಬಿರಿಯಾನಿನ ಕೇಳ್ದ, ಆದ್ರೆ ಅವರು ಚೆಕ್ ಮಾಡ್ಬೇಕು ಅಂದ್ರೆ ಅದಕ್ಕೆ ಬೇರೆ ಹೌದಾ ಏನ ವೆಜ್. ಗೈಸ್ ನಾವ್ ಇವಾಗ ಏನೇನ್ ಆರ್ಡರ್ ಮಾಡಿದ್ವಿ ಅಂತಂದ್ರೆ, 2 ಬಟರ್ ನಾನು, ಒಂದು ಕಡಾಯಿ ಪನ್ನೀರು, ಮತ್ತೆ ಇದು ಸ್ಟಾರ್ಟರ್ಸ್ ಏನ್ ಹೇಳಿದಲ್ಲ, ಬೇಬಿ ಕಾರ್ನ್ ಚಿಲ್ಲಿ, ಮತ್ತೆ ರೈಸ್ ಒಂದು ಏನೇ ಇನ್ನು ಡಿಸೈಡ್ ಮಾಡ್ತಾ ಇದೀವಿ ಗೈಸ್. ನಮ್ದು ಫುಡ್ ಬರೋದಕ್ಕಿಂತ ಮುಂಚೆ ಇಲ್ಲಿ ನೋಡಿ ಪ್ಯಾಲೇಸ್ ಅಲ್ವಾ, ಅದಕ್ಕೆ ಹಿಂದೆಗಡೆ ದಿಮ್ನ ಪಿಲ್ಲೋಸ್ ನ ಕೊಟ್ಟಿದ್ದಾರೆ. ಪಿಲ್ಲೋದಲ್ಲಿ ಹೊರಗೆ ಕೊಟ್ಕೋಬಹುದು ಸೋಫಾದಲ್ಲಿ. ಅದು ಬರೀ ರಾಜರಿಗೆ ಮಾತ್ರ ಕೊಟ್ಟಿರೋದು. ಮಾಮೂಲಿ ಸೈನಿಕರು ಮತ್ತೆ ನಾವ್ ಯುದ್ಧ ಮಾಡೋರು ಕಣ, ನಿಮ್ ಮಂತ್ರಿಗಳಿಗೆ ನಾರ್ಮಲ್ ಚೇರ್. ನಾವು ಫೈಟಿಂಗ್ ಮಾಡೋರು, ಫೈಟರ್ಸ್ ನಾವು. ಕಿಚನ್ ಐತೆ ನೋಡಿ, ಇದು ಕಿಚನ್, ಪ್ಯಾಲೇಸ್ ಕಿಚನ್ ಇದೆ ಮಚ್ಚ. ಆನೆ ಎಲ್ಲಿ ನೋಡು ತೋರಿಸ್ತೆ. ಇಲ್ಲಿ ಮೇನ್ ಏನ್ ಹೇಳು, ಏನು ನಾರ್ತ್ ಇಂಡಿಯನ್ ಸೌತ್ ಇಂಡಿಯನ್ ಅಲ್ದೇನೆ ಸ್ಪೆಷಲ್ ಮೈಸೂರು ಊಟ ಅಂತಾನೆ ಐತೆ ಪ್ಯಾಲೇಸ್ ನೋಡು. ಸ್ಪೆಷಲ್ ಮೈಸೂರು ಊಟ ಅಂತಾನೆ ಐತೆ. ನಾವು ಸ್ಪೆಷಲ್ ಮೈಸೂರು ಊಟ ಬಿಟ್ಟು ಬೇರೆ ಹೇಳಿದ್ರೆ ಏನೈತೆ ನೋಡಿ, ಇಲ್ಲಿ ಮಸಾಲಾ ವಡ, ರಾಗಿ ಮುದ್ದೆ, ರಾಜ್ಮುಡಿ ರೈಸು, ರಸಮ್ಮು, ಪಾಯಸ, ಪಾಪಡ್. ಲಲಿತ್ ಮಹಲ್ ಪ್ಯಾಲೇಸ್ ಹೋಗಿದ್ವಲ್ಲ, ಅಲ್ಲೂ ಈ ತರ ಊಟ ಮೆನು ಇರ್ಲಿಲ್ಲ ಬಿಡ. ಅವ್ರು ಕೊಟ್ಟದೇ ತಿನ್ಬೇಕಿತ್ತು ಬಫಲ್ ನಾವು. ರೈಸ್ ನಮ್ಮ ಬೇಬಿ ಕಾರ್ನ್ ಚಿಲ್ಲಿ ಬಂತು,
ಬೇಬಿ ಕಾರ್ನ್ ಚಿಲ್ಲಿನ ಇವಾಗ ಸರ್ವ್ ಮಾಡಿದ್ರು, ಇನ್ನು ಫುಲ್ ಊಟ ಬಂದಿಲ್ಲ, ಒಂದೊಂದೇ ಬರ್ತಾ ಇದೆ. ಗೌತಮ್ದು ಯಾವ್ದೋ ವಿಡಿಯೋದಲ್ಲಿ ಫೋನ್ ನಂಬರ್ ಲೀಕ್ ಆಗ್ಬಿಟ್ಟೈತೆ, ಎಲ್ಲ ಏನೇನೋ ಫೋನ್ ಮಾಡಿ ತಲೆ ತಿಂತಾವ್ರು ಗೌತಮ್. ಗೈಸ್ ನಾವು ಪನ್ನೀರ್ ಕಬಾಬ್ ಬಿರಿಯಾನಿನ ಕೇಳಿದ್ವಿ, ಅದು ಗ್ಯಾಸ್ ಲಿಮಿಟೆಡ್ ಇದೆಯಲ್ಲ ಅದಕ್ಕೋಸ್ಕರ ಮಯೋನೈಸ್ ಇಲ್ವಾ ಅದಕ್ಕೆ? ಮೈನಸ್ ಕೊಡಿ. ಕೊಡಿ ಸರ್. ಗೈಸ್ ಅದು ಎಲ್ಲ ಕಡೆ ಗ್ಯಾಸ್ ಒಂದ್ ಸ್ವಲ್ಪ ಲಿಮಿಟೆಡ್ ಆಗೈತಲ್ಲ, ಎಲ್ಲ ಆಯಿಲ್ ಫ್ರೈ ಮಾಡಿದ್ರೆ ಜಾಸ್ತಿ ಇದಾಗುತ್ತೆ ಅಂತ. ಜಾಸ್ತಿ ಇದಾಗುತ್ತೆ ಅಂತ ಕೆಲವು ಐಟಮ್ಸ್ ಎಲ್ಲ ಹೋಟ್ಲು ಸ್ಟಾಪ್ ಮಾಡೋರು. ಹಾಕೋತಿದ್ದಾನೆ, ಮಯೋನೀಸ್ ಕೇಳ್ತಾವನೆ, ಸಕ್ಕರೆ ಹಾಕೊಳ್ಳೋ ಮತ್ತೆ ಸಕ್ಕರೆ ಇರುತ್ತೆ ನಿಜ. ನಾನೇನ್ ಮಿನಿನ ಮೀನ್ಗೆ ಮಯೋನೈಸ್ ಹಾಕೋದಿನಕ್ಕೆ. ಒಂದು ಗ್ರೀನ್ ಸಾಸು, ಒಂದು ಕೆಂಪು ಸಾಸು. RCB ಸನ್ರೈಸರ್ಸ್ ಫಸ್ಟ್ ಮ್ಯಾಚ್. ಬೇಬಿ ಕಾರ್ನ್ ಚಿಲ್ಲಿ ಚೆನ್ನಾಗಿದೆ, ಟೇಸ್ಟ್ ತಿಂತಾ ಇದ್ದೀನಿ. ಟೇಸ್ಟಿ ಆಗೈತೆ ಗೈಸ್, ನಿಮಗೆ ಬೇಕಾ? ಸೋಸು ಈರುಳ್ಳಿನ ಗೌತಮ್ಗೆ ಕ್ಲೀನಾಗಿ ರೌಂಡ್ಗೆಲ್ಲ ಕಟ್ ಮಾಡ್ಕೊಟ್ಟವ್ರು, ಖುಷಿ ಆಯ್ತು ಅವನು. ಏನೋ ಫ್ರೂಟ್ ತರ ಐತೆ ಇದು, ವೆಜಿಟೇಬಲ್. ಗೈಸ್ ಅವ್ರು ಸ್ಟಾರ್ಟರ್ಸ್ ಕೊಟ್ಟು ಒಂದು 5 ನಿಮಿಷ ಆಯಿತು, ನಾವು ಬೇರೆ ಊಟ ಮಾಡಿರಲಿಲ್ಲ, ಲೇಟ್ ಆಗಿಬಿಟ್ಟೈತೆ. ಊಟ ಬರೋಷ್ಟು ಸ್ಟಾರ್ಟರ್ಸೇ ಫುಲ್ ಖಾಲಿ ಮಾಡಾಕ್ಬಿಟ್ಟ. ಇನ್ನೊಂದು ಪ್ಲೇಟ್ ಬೇಕಾ ಮಚ್ಚಿ? ತಿಂತೀವ ಅಂತ ಅನಿಸ್ತೈತೆ ನಮಗೆ ಅಲ್ವಾ, ಇದರಲ್ಲೇ ಹೊಟ್ಟೆ ತುಂಬೈತೈತೆ, ಹಸಿತ. ಗೈಸ್ ನಮ್ಮ ಕಡಾಯಿ ಪನ್ನೀರ್ ಬಂದೈತೆ ನೋಡಿ, ಕಡಾಯಿ ಪನ್ನೀರ್ ಮತ್ತೆ ಬಟರ್ ಕುಲ್ಚ ತಿನ್ನೋಣ ಇವಾಗ. ಪನ್ನೀರ್ ನೋಡಿ ಎಷ್ಟು ಉದ್ದ ಕೊಟ್ಟವ್ರೆ, ಕಟ್ಟೆ ಮಾಡಿಲ್ಲ ಅನ್ಸುತ್ತೆ, ಹಾಗೆ ಕೊಟ್ಬಿಡೋರು. ದೊಡ್ಡದೈತೆ ಪನ್ನೀರ್ ಪೀಸ್ಗಳು. ಪನ್ನೀರ್ ಜೊತೆ ಇವಾಗ ಬಟರ್ ಕುಲ್ಚ ಹಂಚ್ಕೊತೀನಣ. ಚೆನ್ನಾಗೈತೆ ಗೈಸ್, ಕಡಾಯಿ ಪನ್ನೀರ್ ಮತ್ತೆ ಬಟರ್ ಕುಲ್ಚ ಟೇಸ್ಟ್ ಚೆನ್ನಾಗಿದೆ. ಏನೋ ಮಚ್ಚಿ? ಗೈಸ್ ನಾನು ನಿಮಗೆ ಮುಂಚೆನೇ ಹೇಳ್ದಂಗೆ ನನಗೆ ಗೊತ್ತಿತ್ತು ಗೌತಮ್ ಒಂದು ಕಡಾಯಿ ಪನ್ನೀರು ಮತ್ತೆ ಬಟರ್ ನಾನು ಒಂದು ರೈಸ್ ಐಟಮ್ ಮೇಲೆ ಹೇಳ್ತಾನೆ, ಅದ್ರ ಜೊತೆ ಒಂದು ಸ್ಟಾರ್ಟರ್ಸ್ ಅಂತ ಹಂಗೆ ಮಾಡ್ದ. ಅವ್ನು ಯಾವುದೇ ವೆಜ್ ಹೋಟ್ಲಿಗೆ ಹೋದ್ರೆ ಇದನ್ನೇ ತಿನ್ಸೋದು ನನಗೆ. ಸೌತ್ ಇಂಡಿಯನ್ ಮೆಸ್ ಸಿಂಬಲ್ ಐತೆ ಸರಿ. ನಮಗೆ ಒಂದು ಮಶ್ರೂಮ್ ಬಿರಿಯಾನಿನ ಕೊಟ್ಟಿದ್ದಾರೆ, ಬನ್ನಿ ಇವಾಗ ಮಶ್ರೂಮ್ ಬಿರಿಯಾನಿನ ಹಾಕೊಳ್ಳೋಣ. ಅವರೇ ಎಲ್ಲಾನು ಸರ್ವ್ ಮಾಡ್ತಾರೆ, ನಾವೇ ಮಾಡ್ಕೊತಿದ್ದೀವಿ. ಅವಾಗಿಂದ ಎಲ್ಲ ಊಟನೂ ಅವರೇ ಸರ್ವ್ ಮಾಡಿದ್ರು, ಅದಕ್ಕೆ ಪ್ಯಾಲೇಸ್ ಊಟ ಅಂತ ಹೇಳೋದು. ಮಶ್ರೂಮ್ ಬಿರಿಯಾನಿನ ಹಾಕೊಂಡೆ, ಗೌತಮ್ ಕೂಡ ಫುಲ್ ಹಾಕೊಂಡಿದ್ದಾನೆ. ಗೌತಮ್ ಬಾರ್ಸಕ್ಕೆ ರೆಡಿ ಆಗಿದ್ದಾನೆ, ಬಿಸಿ ಐತೆ. ಬಿಸಿ ಮಶ್ರೂಮ್ ಬಿರಿಯಾನಿ ತಿನ್ನೋಣ ಬನ್ನಿ. ಜೊತೆಗೆ ಕಡಾಯಿ ಪನ್ನೀರ್ ಹಂಚ್ಕೊಂಡು ತಿಂದರೆ ಮಜಾನೇ ಬೇರೆ. ಮಶ್ರೂಮ್ ಬಿರಿಯಾನಿದು ಟೇಸ್ಟ್ ಕೂಡ ಸಖತ್ತಾಗೈತೆ ಗೈಸ್, ಚೆನ್ನಾಗಿದೆ. ಎಲ್ಲ ಐಟಮು ಚೆನ್ನಾಗಿದೆ, ನಾವು ಆರ್ಡರ್ ಮಾಡಿದ್ದು ಟೇಸ್ಟ್. ಎಲ್ಲ ಐಟಮು ಚೆನ್ನಾಗಿದೆ, ನಾವು ಆರ್ಡರ್ ಮಾಡಿದ್ದು ಟೇಸ್ಟ್. ನಾನು ಆರ್ಡರ್ ಮಾಡಿದ್ದೆ ಗೈಸ್. ಎಲ್ಲಾನು ತಿಂದು ಮುಗಿಸಿದ್ವಿ, ಇವಾಗ 2 ಜ್ಯೂಸ್ನ ಆರ್ಡರ್ ಮಾಡಿದ್ವಿ. ಜ್ಯೂಸ್ಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ಬಿಲ್ ಕೇಳಬೇಕು, ಬಿಲ್ ಎಷ್ಟಾಗೈತೆ ನೋಡಬೇಕು. ಎಷ್ಟಾಗಿರ್ಬೋದು ಮಚ್ಚಿ, ಪ್ರಿಡಿಕ್ಟ್ ಮಾಡು ನಿನ್ನ ಪ್ರಕಾರ. 2000? 1413 ಲೆಕ್ಕನೇ ಹಾಕ್ಬಿಟ್ಟ ಹೇಳಿದ್ದು. 1,500 ಮೇಲೆ ಇಲ್ಲ 1,500 ಒಳಗಾಗಿರುತ್ತೆ. 13 ಇಲ್ಲ 14 ಹತ್ತತ್ರ ಆಗಿರುತ್ತೆ. ಗೈಸ್ ನಮ್ದು ವಾಟರ್ ಮಿಲನ್ ಜ್ಯೂಸ್ ಬಂತು. ಗೌತಮ್ ಏನೋ ಮಾಡ್ತಿದ್ಯಾ? ಲೆಮನ್ ಯಾಕೆ ತೇಲುತ್ತೆ? ಹೋಗಿ ಕಚ್ಕೊಬಿಡ್ತಿಲ್ಲ ನೋಡೋ ಮೇಲೆ ಬತ್ತು. ಲೆಮನ್ ಯಾಕೆ ತೇಲುತ್ತಾ? ಅದು ಇದು ಸೈನ್ಸ್, ಅದೇ ಗ್ರಾವಿಟೇಷನಲ್ ಫೋರ್ಸ್ ಅದನ್ನ ಮೇಕೆ ಪುಲ್ ಮಾಡುತ್ತೆ. ನಿಜ ಗಣ, ವಾಟರ್ ಗಿಂತ ಅದು ಲೈಟ್ ಆಗಿದೆ, ಅದಕ್ಕೆ ವಾಟರ್ ಡೆನ್ಸಿಟಿ ಜಾಸ್ತಿ ಐತೆ ಅಂತ. ಶಿಪ್ ನನಗೂ ಗೊತ್ತಿಲ್ಲ ಗಣ, ಸುಮ್ಮನೆ ಏನೇನು ಹೇಳು. ಸೈನ್ಸ್ ಒಟ್ಟಿನಲ್ಲಿ, ಕಾಮರ್ಸ್ ಅಂತೂ ಅಲ್ಲ. ಜ್ಯೂಸ್ ಕುಡಿಯೋಣ ಬ್ರೋ, ಜ್ಯೂಸ್ ಕುಡ್ಬೋದು ಮನೆಗೆ ಹೋಯ್ತು. ಬಿಲ್ ಕೇಳ ಮುಂಚೆ ಎಷ್ಟಾಗೈತೆ ನೋಡೋಣ. ಇದು ಲೆಕ್ಕ ಆಗ್ತದೆ, ಇದ್ದವ್ರೆ ಬಿಲ್ ಜಾಸ್ತಿ ಆಗ್ಬಿಡೈತೆ ಅನ್ನ. ಗೈಸ್ ನಮ್ಮ ಪ್ಯಾಲೇಸ್ ಅಲ್ಲಿ ನಮ್ದು ಬಿಲ್ಲು ಎಷ್ಟಾಗೈತೆ ಗೊತ್ತಾ? ಇರಿ, ನೋಡಲ್ಲ. 1,386 ರೂಪಾಯಿ ಆಗೈತೆ ಗೈಸ್ ಬಿಲ್ಲು. ಟೋಟಲ್ ಬಿಲ್ ನೋಡಿ ಇಷ್ಟ ಆಗೈತೆ. ಕಾಸ್ಟ್ಲಿ ಏನಿಲ್ಲ, ಓಕೆ. ತುಂಬಾ ತಿಂದಿದೀವಿ. ಹೊರಗಡೆ ಶೇಖರ್ ಕಾಯ್ತಾನ, ಬೈತಾ ಬಿದ್ದವನು, ಫೋನೇ ನೋಡ್ಕೊಂಡಿಲ್ಲ, ಎತ್ತೇ ಇಲ್ಲ. ಜ್ಯೂಸ್ ಕುಡ್ಬಿಟ್ಟು ಓಡೋಣ ಈಗ. ಊಟ ಮಾಡ್ಕೊಂಡು ವಾಪಸ್ ಹೊರಟ್ವಿ. ಬ್ರೋ ಬರೋದಾ? ಬಾಯ್. ಬನ್ನಿ ಗೈಸ್ ಇವಾಗ ಹೋಗೋಣ. ಹೊರಗಡೆ ಶೇಖರ್ ಕಾಯ್ತಾವನೆ.
ಅವಾಗ್ಲೇ ಫೋನ್ ಮಾಡ್ದ, ನಾನು ಎತ್ಲಿಲ್ಲ, ಬೈತಾ ಬಿದ್ದಾನಂತೆ. ಬನ್ನಿ ಹೋಗೋಣ. ಥ್ಯಾಂಕ್ ಯು. ರಜತಗಿರಿ ಪ್ಯಾಲೇಸ್ ಅಲ್ಲಿ ನಮ್ದು ಬಿಲ್ ಎಷ್ಟಾಯ್ತು ಗೊತ್ತಾ? ಒಂದ್ ನಿಮಿಷ. 1386 ರೂಪಾಯಿ ಆಯ್ತು. ಚೆನ್ನಾಗಿತ್ತು ಗೈಸ್, ಟೇಸ್ಟ್ ಕೊಡ್ಬೋದು, ನನಗೆ ಇಷ್ಟ ಆಯ್ತು. ಇಲ್ಲಿ ನೋಡಿ ಗೈಸ್, ನಮ್ಮ ಹುಲಿ ಬೈತಾವನ ಭಯ ಈಗ ಜಾತ್ರೆಗಳ ಅಂತ ಭಯ ಮತ್ತೆಲ್ಲೇ ಓಡೋಡ್ ಬಂದಲ್ಲೋ. ಹೊರಗಡೆ ಬರ್ತೀನಿ ಅಂದ್ರೆ ಅಲ್ಲೇ ಇರ್ತಾ ಇರ್ಲಿಲ್ಲ. ಫೋನ್ ಮಾಡಿ ಫೋನ್ ತೆಗಿಲಿಲ್ಲ ಅವನು, ಅದಕ್ಕೆ ನಾನು ವಿಡಿಯೋ ಮಾಡ್ತಿದ್ದೆ ನೋಡ್ಕೊಂಡಿಲ್ಲ. ಜಾತ್ರೆಗಳ ಅಂತ ಬೈತಾನೆ. ಜಾತ್ರೆಗಳ ಅಂತ ಹೋಯ್ತಾನ ನಮ್ಗೇನೆ. ಬಾ, ಯಾರ್ ಜಾತ್ರೆ ಅಂತ ಈಗ ತೋರಿಸ್ತೀವಿ, ಒಳಗ್ ಬಾ, ಆರ್ಡರ್ ಮಾಡು. ಅದ್ ಹೆಂಗೆ ಇಂಗ್ಲಿಷ್ ಅಲ್ಲಿ ಆರ್ಡರ್ ಮಾಡ್ತೀಯ ನೋಡ್ತೀನಿ. ಬಾ ಗೈಸ್, ಇವಾಗ ಶೇಖರ್ ಬಂದ ನೋಡಿ, ಮಲ್ಕೊಂಡೆ ಬಿಟ್ಟ. ಶೇಖರ್ಗೆ ಎಂತಾನೆ ಮಾಡಿರೋ ಟೇಬಲ್. ಶೇಖರ್ ಕಾಫಿ ಕುಡಿಬೇಕಂತೆ. ನಾನು ಯಶವಂತ್ ಒಂದ್ಸತಿ ಇಲ್ಲಿ ಕಾಫಿ ಕುಡಿದ್ಬಿಟ್ರೆ ಸೊತ್ತೋಯ್ತೀರಾ ನೀವು, ಹಂಗೈತೆ ಅಲ್ಲ. ಸೋತೋಗಕ್ಕೆ ಕಾಫಿ ಕುಡಿಬೇಕು ನಾವು ಅಂದೆ. ಚೆನ್ನಾಗಿದೆ ಗೈಸ್ ನೋಡಿ, ಶೇಖರ್ಗೆ ಬಿಸಿ ಬಿಸಿ ಕಾಫಿ ಬಂತು. ಇವನ್ಗೋಸ್ಕರ ನಾನು ಇಲ್ಲಿಂದ ಅರ್ಧ ಊಟ ಮಾಡಿ ಓಡೋದೆ. ನೋಡಿದ್ರೆ ಇಲ್ಲಿ ಕುತ್ಕೊಂಡು ಆರಾಮಾಗಿ ಅಳ್ಸೋದೇ ಅಲ್ಲ. ಏನೋ ನಿನ್ ಹ್ಯಾಂಡ್ ರೈಟಿಂಗ್ ಏನೋ ತೋರ್ಸ, ಇಲ್ಲಿ ಏನ್ ಬರಿಬೇಕು ಹೇಳ, ಬರೀ ತೋರ್ಸು. ಬರೀತೆ ಅಳ್ಸ್ಬಿಟ್ಟು ಈಗ ಬರೀತೀನಿ ಹೇಳಿ. ಬರೀ S22 ಅಲ್ಟ್ರಾನ ಇದು. ಯಾವ್ದು ಬರೆಯೋದು? ಈಗ್ಲೂ ಈ ABCD ಪ್ರಾಕ್ಟೀಸ್ ಮಾಡಕ್ಕೆ S22 ಅಲ್ಟ್ರಾ ತಗೊಂಡು ಬೇಕಾರೆ. ಏನ್ ಬರಿಬೇಕು? ಶೇಖರ್ ಹೆಸರು ಮುದ್ದಾಗಿ ಬರೀತೀನಿ. ಶೇಖರ್ ಅಂತ ಬರ್ದ್ಬಿಟ್ಟು ಮುದ್ದು ಪಾಪು ಅಂತ ಬರೀ. ಬೇಗ ಬರಿಲ್ಲ. ಏನದು? ಇದು ಮುದ್ದಾಗಿ ಬರೆಯೋದಾ? ಉಲ್ಟಾ ಮಾಡೋ, ಉಲ್ಟಾ ಮಾಡೋದು. ಏನಿದು? ಶೇಖರ್ ಮುದ್ದು ಪಾಪು. ಒಳ್ಳೆ ಕಂಟೆಂಟ್. ಶೇಖರ್ ಮುದ್ದು ಪಾಪು ಕಾಫಿ ಕುಡಿತೀವಿ. ಶೇಖರ್ ನಮ್ ಜೊತೆ ಯಾಕೆ ಸೇರ್ತಿಲ್ಲ, ಊಟಕ್ಕೆಲ್ಲ ಯಾಕೆ ಬರ್ತಿಲ್ಲ ಅಂದ್ರೆ ಡಯಟ್ ಮಾಡ್ತಾವನೆ. ಮನೆಯಲ್ಲಿ ರಾಗಿ ಗಂಜಿ ಹೇಳೋ, ಮನೇಲಿ ರಾಗಿ ಗಂಜಿ ಕುಡ್ಕೊ ಬಂದವನೆ, ಇಲ್ಲಿ ಬಂದ್ ಕಾಫಿ ಕುಡಿತಾವನ್ ಪಾಪ. ಗೈಸ್, ನಾವಿವಾಗ ಇಲ್ಲಿಂದ ನಮ್ಮ ಪವನ್, ಕಿರಿಕ್ ಪವನ್ ಕಾರ್ನ ತಗೋತಿದ್ದಾನೆ. ಫಸ್ಟ್ ಕಾರ್ ಅವನ ಹೆಸರಲ್ಲಿ ಅವನ್ನೇ ತಗೋತಿರೋದು, ಫಸ್ಟ್ ಕಾರ್ ಇದು. ಅದಕ್ಕೆ ಇವಾಗ ಅಲ್ಲಿಗೆ ಹೋಗ್ತೀವಿ. ನಾಳೆ ಲೋಗಲ್ ಹಾಕ್ತೀನಿ ಅದನ್ನ. EMI ಕಂಪನಿ ಟೀಮ್ಗೆ ಆಡ್ ಆಗ್ತಿದ್ದಾನೆ. ನಾನು ಶೇಖರ್ ಆಲ್ರೆಡಿ ಜಾಯ್ನ್ ಆಗಿದ್ದೀವಿ. ಇವಾಗ ಪವನ್ ಜಾಯ್ನ್ ಆಗ್ತಿದ್ದಾನೆ. ಜಾಯಿನ್ ಮಾಡ್ಕೊಳ್ಳೋಣ ಬನ್ನಿ. ಇವಾಗ ಶ್ರವಣ್ ಕೂಡ ಇದ್ದಾನೆ ಆ ಗ್ರೂಪ್ ಅಲ್ಲಿ. ಇವನು ಕೂಡ ಬರ್ತಿದ್ದಾನೆ. ಶೇಖರ್ ಕೊನೆಗೂ ಕಾಫಿ ಕುಡ್ದು ಮುಗಿಸ್ತಾ, ನಾವು ಊಟ ಮಾಡೋಷ್ಟು ಟೈಮಲ್ಲಿ ಇವ್ನು ಕಾಫಿ ಕುಡ್ದವನೆ. ಗೈಸ್, ಇವಾಗ ಈ ಲಾಗ್ ನ ಇಲ್ಲಿಗೆ ಎಂಡ್ ಮಾಡ್ತೀವಿ. ರಜತಗಿರಿ ಪ್ಯಾಲೇಸ್ ಅಲ್ಲಿ ಊಟ ನಮ್ಗೆ ಇಷ್ಟ ಆಯ್ತು. ನಿಮ್ಗೂ ಬೇಕು ಅಂದ್ರೆ ಬಂದು ತಿನ್ಕೊಂಡು ಹೋಗಿ. ನಾವ್ ಇವಾಗ ಕಾರ್ ಡೆಲಿವರಿಗೆ ಹೋಗ್ತೀವಿ. ನಾಳೆ ಮತ್ತೆ 5 ಗಂಟೆಗೆ ಸಿಗ್ತೀನಿ. ಅಲ್ಲಿವರೆಗೂ ನಮ್ಮನ್ನ ಮಿಸ್ ಮಾಡ್ಕೋತೀರಿ. ಬಾಯ್.